ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನೀವು ಎಲ್ಲರೂ ಕೂಡ ಥಂಬ್ನೈಲಲ್ಲಿ ನೋಡಿದ್ದೀರಾ. ಸೊ ವಿಷಯ ಏನೇ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಸೊ ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾ ಇದ್ದೀನಿ. ಈ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ ನಾನು. ಯಾಕೆ ಅಂತಂದರೆ ಯಾವುದೇ ಕೆಲಸ ನಾವು ಪದೇ ಪದೇ ಡೈಲಿ ಮಾಡ್ತಾಯಿದ್ರೆ ವಿ ಆರ್ ಗೆಟಿಂಗ್ ಬೋರ್ಡ್ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡಿದೆ, ಸ್ವಲ್ಪ ಗ್ಯಾಪನ್ನು ನಾನು ಕೊಟ್ಟು ಮತ್ತೆ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಥಂಬ್ನೈಲಲ್ಲಿ ನೋಡಿ ಖುಷಿ ಪಟ್ಟಿರ್ತೀರ. ಕೆಲವೊಬ್ರಿಗೆ ಆಲ್ರೆಡಿ ವಿಷಯ ಗೊತ್ತಿತ್ತು, ಕೆಲವೊಬ್ರಿಗೆ ವಿಷಯ ಗೊತ್ತಿರಲಿಲ್ಲ. ಇರಲಿ, ಏನಾಗಲ್ಲ. ಸೊ ಇದ್ರ ಬಗ್ಗೆ ನಾನು ಒಂಚೂರು ವಿಚಾರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹೌದು, ನಾವು ಪೇರೆಂಟ್ ಆಗ್ತಾ ಇದ್ದೀವಿ. ಈ ಒಂದು ಸ್ಮಾಲ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಯಾವಾಗ ಗೊತ್ತಾಯಿತು ಅಂತ ಹೇಳಿಬಿಟ್ಟು. ಸೊ ನಾನು ಡಿಸೆಂಬರ್ 31ಗೆ, ಹೌದು, ನ್ಯೂ ಇಯರಿನ ಹಿಂದಿನ ದಿನ 31 ಜಾನ್ವರಿಗೆ ಸೊ ನಮ್ಮ ಮನೆಯವರು ಪ್ಲೇಗಾನಿಸ್ ಟೆಸ್ಟನ್ನು ತೊಗೊಬಂದರು. ಸೊ ತೊಗೊಬಂದು ಟೆಸ್ಟನ್ನು ನಾವು ಮಾಡಿದ್ವಿ. ಸೊ ಯಾವಾಗ ನಾವು ಪ್ರೆಗ್ನೆಂಟ್ ನ್ಯೂಸ್ ತಂದುಬಿಟ್ಟು ನಾವು ಚೆಕ್ ಮಾಡಿದ್ವು, 2 ರೆಡ್ ಲೈನ್ ಬಂತು. ಅವಾಗ ಕನ್ಫರ್ಮ್ ಆಯಿತು ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ. ಸೊ ನಾನು ಸ್ವಲ್ಪ ಶಾಕಲ್ಲಿದ್ದೆ. ಅಯ್ಯೋ, ಇಷ್ಟು ಬೇಗನಾ ಅಂತ ಹೇಳಿಬಿಟ್ಟು. ಅಂದರೆ ಎಲ್ಲರೂ ಹೇಳ್ತಾರೆ ವಾಮಿಟಿಂಗ್ ಆಗುತ್ತೆ, ತಲೆ ಸುತ್ತು ಬರುತ್ತೆ ಅಂತ. ಬಟ್ ಯಾವುದು ಕೂಡ ನನಗೆ ಬರಲಿಲ್ಲ, ಯಾವುದು ಕೂಡ ಬರಲಿಲ್ಲ. ಸೊ ಓಕೆ, ನೋಡೋಣ ಅಂತಂದ್ಬಿಟ್ಟು ಸ್ವಲ್ಪ ಶಾಕಲ್ಲಿದ್ದೆ. ಬಟ್ ನಮ್ಮ ಮನೆಯವ್ರ ಫೇಸಲ್ಲಿ ತುಂಬ ಖುಷಿ ಇತ್ತು. ಅವರು ತುಂಬ ಖುಷಿಯಾಗಿ ಕುಣಿತಾ ಇದ್ದರು. ಕಂಗ್ರ್ಯಾಚುಲೇಷನ್ಸ್ ಚಿನ್ನು ಅಂತ ಹೇಳ್ತಾಯಿದ್ರು. ಬಟ್ ರಿಯಲಿ ನಿಜವಾಗ್ಲೂ ಭಾರಿ ಖುಷಿ ಆಯಿತು. ಆ ಮೂಮೆಂಟ್ನ ನಾನು ಯಾವತ್ತೂ ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ಸೊ 2024 ನನಗೆ 31ಗೆ ನನಗೆ ಒಂದು ಗುಡ್ ನ್ಯೂಸ್ ಸಿಕ್ಬಿಡ್ತು ಅಂತ ಹೇಳಿಬಿಟ್ಟು. ಸೊ ಫಸ್ಟು ಅವರು ಕಾಲ್ ಮಾಡಿ ನಮ್ಮ ಅಕ್ಕಂಗೆ ಇನ್ಫಾರ್ಮ್ ಮಾಡಿದ್ರು, ನೀವು ಬರೀ ಮಾಸಿ ಆಗ್ತಾ ಇದ್ದೀರಾ ಅಂತ ಹೇಳಿ. ತುಂಬ 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 ಖುಷಿಪಟ್ಟರು. ಯಾಕೆ ಅಂತಂದರೆ ಇಷ್ಟು ದಿನ ನಾವು ಮತ್ಸಶ್ರೀ ಜೊತೆಗೆ ಆಟ ಆಡ್ತಾ ಇದ್ವಿ. ನೆಕ್ಸ್ಟ್ ಇನ್ನೊಂದು ಮಗು ಬರುತ್ತೆ. ಇನ್ನೊಂದು ಮಗು ಜೊತೆಗೆ ನಮಗೆ ಮತ್ಸಶ್ರೀದ ಎಕ್ಸ್ಪೀರಿಯೆನ್ಸ್ ಎಲ್ಲ ನೆನಪಾಗುತ್ತೆ, ಖುಷಿ ಆಗುತ್ತೆ. ಮನೇಲಿ ಒಂದು ಹೊಸ ಅತಿಥಿ ಬರ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಭಾರಿ ಖುಷಿಯಾದರು. ಇಬ್ಬರು ಅಕ್ಕಂದಿರು, ತಂಗಿ, ಮತ್ಸಶ್ರೀ, ನಮ್ಮ ಭಾವ, ಎವ್ರಿಬಡಿ. ಸೊ ನಾನೇನಂದರೆ, ತಡೀರಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ಎಲ್ಲ ನೋಡಿದ್ಮೇಲೆ ಎಲ್ರಿಗೂ ಹೇಳೋಣ ಅಂತ ಅಂದ್ಬಿಟ್ಟು. ಸೊ ನಮ್ಮ ಮನೆಯವರು ಅಲ್ಲಿವರೆಗೆ ಸ್ಟಾರ್ಟ್ ಮಾಡಲಿಲ್ಲ. ಫಸ್ಟ್ ಅವರು ಫೋನ್ ಮಾಡಿ ಹೇಳಿದ್ದು ನಮ್ಮ ಮನೆಯವರು ಎಲ್ಲರಿಗೂ. ಸೊ ಇಟ್ಸ್ ಅ ವೆರಿ 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 ಹ್ಯಾಪಿ ಟೈಮ್ ಅಂತ ಅಂದ್ಬಿಟ್ಟೆ ಹೇಳ್ತೀವಿ. ಸ್ಮಾಲ್ ಪಾರ್ಟಿ ಇಟ್ಟಿದ್ವಿ ಡಿಸೆಂಬರ್ 31ಗೆ, ನ್ಯೂ ಇಯರ್ ಪಾರ್ಟಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬರೋರಿದ್ದರು. ಸೊ ನಾನೇನು ಮಾಡಿದೆ, ಕೇಕ್ ಕೆಫೆಯಿಂದ ಕೇಕ್ ತರಬೇಕಿತ್ತು. ಸೊ ಓಕೆನಾ. ಸೊ ಆ ಟೈಮಲ್ಲಿ ನಮ್ಮ ಮನೆಯವರು ಟ್ರೀಟ್ ಮಾಡೋ ವೇನೇ ಚೇಂಜ್ ಆಗೋಯಿತು. ನಿಧಾನ, ಮೆಟ್ಲು ಹತ್ತಿದ್ದೀನಿ, ನಿಧಾನ, ಮೆಟ್ಲು ಇಳಿಯಬೇಕಾದ್ರೂ ನಿಧಾನ ಅಂತ ಅಂದ್ಬಿಟ್ಟು. ಏನು ತಿನ್ಬೋದು, ಅಲ್ಲೇ ಸ್ಟಾರ್ಟ್ ಆಗಿತ್ತು ಅವ್ರಿಗೆ. ಚಿಪ್ಸ್ ಎಲ್ಲ ತಿನ್ನೋಂಗಿಲ್ಲ, ಕೇಕ್ ಎಲ್ಲ ತಿನ್ನಬೇಡ, ಸ್ಪ್ರೈಟ್ ಎಲ್ಲ ಕುಡಿಯೋಂಗಿಲ್ಲ ಅಂತ. ಆ್ಯಕ್ಚುಲಿ ಸ್ಪ್ರೈಟ್ ಎಲ್ಲ ನಾನು ಕುಡಿಯೋಲ್ಲ. ಸೊ ಅವರು ತೊಗೊತಾ ಇದ್ರಲ್ಲ, ಸೊ ಆ ಟೈಮಲ್ಲಿ ಹೇಳ್ತಾ ಇದ್ವಿ, ಇದೆಲ್ಲ ತೊಗೊತಾ ಇದ್ದೀನಿ ಬಟ್ ನೀನು ತಿನ್ನೋಂಗಿಲ್ಲ ಅಂತ ಹೇಳಿಬಿಟ್ಟು. ಸೊ ನಾನು ಹೇಳಿದೆ, ನೋಡಿರಿ, ಅಲ್ಲಿವರೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ರಿಪೋರ್ಟೆಲ್ಲ ನೋಡೋಣ, ಡಾಕ್ಟ್ರು ಕನ್ಫರ್ಮ್ ಅಂತ ಹೇಳಲ್ಲ, ನಾನು ಇದೆಲ್ಲ ನಂಬಲ್ಲ ಅಂತ ಹೇಳಿ ಅಂತ. ಅದರಲ್ಲೂ ಓಕೆ ನಡಿ ನೋಡೋಣ ಅಂತ ಹೇಳಿ. ಸೊ ಜಾನ್ವರಿ 8ಗೆ ನಾವು ಏನು ಮಾಡಿದ್ವಿ, 1 ವೀಕ್ ವೆಯ್ಟ್ ಮಾಡಿದ್ವಿ. ಜಾನ್ವರಿ 8ಗೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಬ್ಲಡ್ ಎಲ್ಲ ತೆಗೆಸ್ಬಿಟ್ಟು ರಿಪೋರ್ಟೆಲ್ಲ ಬಂತು. ಸೊ ಅಲ್ಲಿ ನಾನು ಸ್ವಲ್ಪ ಶಾಕ್ ಆಗಿದ್ದೆ. ಯಾಕಂದರೆ ಯಾವಾಗಲೂ ನಾನು ನಮ್ಮ ಅಮ್ಮಂಗೆ, ನಮ್ಮ ಪಪ್ಪಂಗೆ, ನಮ್ಮ ಅಕ್ಕಂಗೆ ಎಲ್ಲ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋದು ಆ ಥರದ್ದೆಲ್ಲ ನಡೀತಿತ್ತು. ಬಟ್ ಈಗ ನನಗೆ ನಮ್ಮ ಮನೆಯವ್ರು ಕರ್ಕೊಬಂದು ತೋರಿಸ್ತಿದ್ರೆ, ಬ್ಲಡ್ ತೆಗಿತಿದ್ದಾರೆ, ಒಂಥರ ಭಯ ಆಗ್ತಿತ್ತು. ಬಟ್ ಯಾವಾಗ ಎಲ್ಲ ಆಯಿತು, ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಬಂತು, ಡಾಕ್ಟ್ರು ಹೇಳಿದರು ಎಸ್ ಇಟ್ಸ್ ಕನ್ಫರ್ಮ್ ಅಂತ ಹೇಳಿ, 6 ವೀಕ್ಸ್ ಆಗಿದೆ, ಯು ಆರ್ ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ನಾನು ನನ್ನ ಹೊಟ್ಟೆ ಹಿಂಗೆ ಹಿಡ್ಕೊಂಡು ನನ್ನ ಮಗು 6 ವಾರದಿಂದ ನನ್ನ ಜೊತೆಗೆ ಇದೆ, ನನಗೆ ಗೊತ್ತಾಗಿಲ್ವಾ ಅಂತ ಹೇಳಿ ತುಂಬ ಶಾಕ್ ಆಗಿದ್ದೆ ನಾನು. ಹಾರ್ಟ್ ಬೀಟ್ ಕೂಡ ನಾನು ಕೇಳಿಸ್ಕೊಂಡೆ. ನನ್ನ ಕಣ್ಣಲ್ಲಿ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಐ ಆಮ್ ವೆರಿ ಶಾಕ್ ಅಂತ ಅಂದ್ಬಿಟ್ಟು. ಒಂದು ಖುಷಿ ಇತ್ತು ತುಂಬ. ಅವತ್ತು ನನಗೆ ಆಗಿರೋಷ್ಟು ಖುಷಿ ನನಗೆ ಲೈಫಲ್ಲಿ ಇನ್ಯಾವತ್ತೂ ಆಗಿರಲಿಲ್ಲ. ಯಾಕೆ ಅಂತಂದರೆ ನನ್ನನ್ನೇ ನಂಬ್ಕೊಂಡು ಬಂದಿದೆ, ನನ್ನನ್ನೇ ಹುಡ್ಕೊಂಡು ಎಷ್ಟೋ ಜಗತ್ತಲ್ಲಿ ಎಷ್ಟೋ ತಾಯಂದಿರು ಇದರಲ್ಲಿ ನನ್ನನ್ನೇ ಸೆಲೆಕ್ಟ್ ಮಾಡಿ ನನ್ನ ಒಂದು ಪ್ರಿಂಟ್ ಬರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಭಾರಿ ಖುಷಿ ಆಗ್ತಾಯಿತ್ತು ನನಗೆ. ಸೊ ಯಾವಾಗ ಎಲ್ಲ ಕನ್ಫರ್ಮ್ ಆಯಿತು, ಕೆಲವು ವಿಚಾರಗಳೆಲ್ಲ ತುಂಬ ತಿಳ್ಕೊಬೇಕಂತ ಬಂದುಬಿಟ್ಟಿತ್ತು. ಸೊ ಯಾವ ಫುಡ್ಡು ನಾವು ತೊಗೊಬೇಕು, ಯಾವ ಫುಡ್ಡಲ್ಲಿ ತೊಗೊಬಾರ್ದು, ಹೇಗೆ ನಡಿಬೇಕು ಅಂತ. ಯಾಕಂದರೆ ನಾನು ತುಂಬ ಆ್ಯಕ್ಟಿವ್, ಓಕೆ, ನಾನು ವರ್ಕ್ಗಳಲ್ಲೆಲ್ಲ ತುಂಬ ಆ್ಯಕ್ಟಿವ್. ನಾನು ಎರೋಬಿಕ್ಸ್ ಕೂಡ ತುಂಬ ಮಾಡ್ತಿದ್ದೆ, ಮತ್ತು ನಡೆಯೋದು ಸ್ವಲ್ಪ ನಾನು ಸ್ಪೀಡಾಗಿ ನಡೆಯುತ್ತಿದ್ದೆ. ಸೊ ಅದೆಲ್ಲ ಸ್ವಲ್ಪ ನಿಧಾನಕ್ಕೆ 3 ಮಂತ್ಸ್ ತನಕ ತುಂಬ ಹುಷಾರಾಗಿರಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಕೆಲವೊಬ್ಬರಿಗೆ ನನ್ನ ಫೇಸಲ್ಲಿ ಗ್ಲೋ ಬಂದಿತ್ತು ಆ ಟೈಮಲ್ಲಿ. ಸ್ವಲ್ಪ ಫೇಸ್ ಕೂಡ ದಪ್ಪ ಆಗಿತ್ತು. ಸೊ ಗ್ಲೋ ಕೂಡ ಬಂದಿತ್ತು. ಸ್ವಲ್ಪ ಫ್ಯಾಟ್ ಆಗಿದ್ದೆ ನಾನು ಆವಾಗ. ಕೆಲವೊಬ್ರಿಗೆ ಗೊತ್ತಾಯಿತು ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತಂದ್ಬಿಟ್ಟು ಡೈರೆಕ್ಟಾಗಿ ಬಂದು ಕೇಳಿದ್ರು. ಸೊ ಕೆಲವೊಂದು ರೀಲ್ಸ್ ಕೂಡ ಹಾಕ್ತಿದ್ದೆ, ಅದರಲ್ಲೂ ಕೂಡ ಅವರಿಗೆ ಗೊತ್ತಾಗ್ಬಿಟ್ಟಿತ್ತು ಕೆಲವೊಬ್ಬರಿಗೆ. ಸೊ ಕೆಲವೊಬ್ಬರಿಗೇನೋ ಗೊತ್ತಿರಲಿಲ್ಲ. ಸೊ ಸ್ಟಿಲ್ ಇನ್ನೂವರೆಗೂ ಕೂಡ ಅವರಿಗೆ ಗೊತ್ತಿರಲಿಲ್ಲ. ಸೊ ಯಾವಾಗ ನನ್ನ
ಬೇಬಿ ಶವರ್ ಪ್ರೋಗ್ರಾಮ್ ನಾನು ಇಟ್ಕೊಂಡಿದ್ದೆ. ಅವಾಗ ಅವ್ರಿಗೆ ಕಾಲ್ ಮಾಡಿ ಹೇಳಿದಾಗ ಅವ್ರಿಗೆ ಗೊತ್ತಾಯಿತು, ನೀನು ವೀಡಿಯೋ ಮಾಡಿ ಹಾಕ್ತಿದ್ರೆ ಗೊತ್ತೇ ಆಗಿಲ್ಲವಲ್ಲೇ ಅಂತ ಅಂದ್ಬಿಟ್ಟು, ಆದರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ ಬಿಡೆ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಬೇಬಿ ಶವರು ಕೂಡ ಮುಗೀತು. ಸೊ ಆ ವಿಡಿಯೋನು ಕೂಡ ನಾನು ಶೀಘ್ರದಲ್ಲಿ ಹಾಕ್ತೀನಿ. ಟರ್ಕಿಗೆ ಹೋಗ್ತಾ ಇರಬೇಕಾದ್ರೆ ನಾನು ನನ್ನ ತುಂಬ 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 ಕೇರ್ ಮಾಡ್ತಾ ಇದ್ದೆ ನಾನು. ಸೊ ನಾನು ಬಾಕ್ಸ್ಗಳು ತೊಗೊಂಡು ಹೋಗ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ಅಲ್ಲೇ ಫುಡ್ ಕೊಡ್ತಾಯಿದ್ರು. ಫುಡ್ ಜೊತೆಗೂ ನಾನು ಎಕ್ಸ್ಟ್ರಾ ಫುಡ್ಡನ್ನು ಕೂಡ ನಾನು ತೊಗೊಂಡು ಹೋಗ್ತಾ ಇದ್ದೆ. ಹೇಗೆ ಅಂತಂದರೆ ಕಾಳುಗಳು, ಮೊಳಕೆ ಕಟ್ಟಿದ ಕಾಳು, ಕ್ಯಾರೆಟು, ಪೊಮೊಗ್ರಾನೆಟು, ಆಮೇಲೆ ಏನಾದ್ರು ಒಂದು ಸ್ವಲ್ಪ ನಟ್ಸ್ ಎಲ್ಲ ತೊಗೊಂಡು ಹೋಗ್ತಿದ್ದೆ. ಆಮೇಲೆ ನಾನು ಚೂರು ಸ್ವೀಟ್ ತಿನ್ನಬೇಕು ಅಂತ ಅನಿಸ್ದಾಗ ಇದು ಸ್ವೀಟನ್ನು ನಾನು ರೆಡಿ ಮಾಡ್ಕೊಳ್ತೇನೆ. ಟೋಟಲಿ 5 ಬಾಕ್ಸಸ್ ನಾನು ತೊಗೊಂಡು ಹೋಗ್ತಾಯಿದ್ದೆ ಮತ್ತು 2 ವಾಟರ್ ಬಾಟಲ್ ತೊಗೊಂಡು ಹೋಗ್ತಾಯಿದ್ದೆ ನಾನು ಮತ್ತು ಸೊ ಇದರಲ್ಲಿ ನಾನು ಫೇಸ್ ಮಾಡಿದ್ದು ಅಂದರೆ ನನಗೆ ಹೆಮ್ರಾಯ್ಡ್ಸ್ ಆಗಿತ್ತು. ಸೊ ಅದು ಕೂಡ ನನಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ಸೊ ಅದು ಯಾರಿಗೂ ಬರೋದು ಬೇಡ ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ಸಚ್ಚೆ ತುಂಬ ಪೇನ್ಫುಲ್ ಆಗಿರೋ ಅಂತಂದ್ಬಿಟ್ಟು, ಯಾಕಂದರೆ ಎಕ್ಸೆಸ್ ಆಫ್ ಹೀಟ್ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಹೆಮ್ರಾಯ್ಡ್ಸ್ ಆಗಿತ್ತು. ಸೊ ಅದರಲ್ಲಿ ಟಬ್ಬಲ್ಲಿ ಬಿಸಿನೀರು ಹಾಕಿ ಸಾಲ್ಟ್ ಹಾಕಿ ಕೂರಬೇಕಾಗತ್ತೆ. ಸೊ ಹೆಮ್ರಾಯ್ಡ್ಸ್ ಆಗಿತ್ತು ನನಗೆ. ಅದೇ ಒಂದು ಪ್ರಾಬ್ಲಮ್ ನನಗಾಗಿದೆ. ಮಿಕ್ಕಿದ್ದು ಇನ್ಯಾವುದು ಕೂಡ ಪ್ರಾಬ್ಲಮ್ಸ್ನ ನನಗೆ ಆಗಲಿಲ್ಲ. ಸೊ 3 ಮಂತ್ಸ್ ಆಫ್ಟರ್ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸೊ ನಾನು ತುಂಬ ಹೆಲ್ದಿಯಾಗಿ ಆಮೇಲೆ ಗುಂಡಾಗಿ ಸ್ವಲ್ಪ ಆಗಿದ್ದೆ. ಓಕೆ, ನಡೀತಿತ್ತು. ಸೊ ಬಟ್ ನಾನು ಪದೇ ನಾನು ಹೊಟ್ಟೆ ನೋಡ್ಕೊತಿದ್ದೆ, ಯಾಕಿನ್ನೂ ಹೊಟ್ಟೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಈ ಜರ್ನಿ ಆರಾಮ್ಸೆ ಹೋಗ್ತಾಯಿತ್ತು. ಸೊ ಮಾರ್ನಿಂಗ್ ಒಂದು ಸಿಕ್ನೆಸ್ ಇರ್ತಿತ್ತು. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಒಗ್ಗರಣೆ ಹಾಕಬೇಕಿತ್ತು. ಆಮೇಲೆ ಅನ್ನ ಯಾವಾಗ ವಿಷಲ್ ಹೊಡಿತಿತ್ತು ಅವಾಗ ಆ ರೈಸಿನ ಸ್ಮೆಲ್ ಸ್ವಲ್ಪ ಹಾಕ್ತಾ ಇರಲಿಲ್ಲ. ಆ ಟೈಮಲ್ಲೆಲ್ಲ ನಮ್ಮ ಮನೆಯವ್ರ ಪಾಪ ತುಂಬ ಸಪೋರ್ಟ್ ಮಾಡೋರು. ಸೊ ಈ ಜರ್ನಿಯಲ್ಲಿ ನಾನು ಹೇಳ್ತೀನಿ, ತುಂಬ ಅಂದರೆ ನನಗೆ ಫಸ್ಟ್ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮ್ಮ ಮನೆಯವರಿಗೆ. ಯಾಕೆ ಅಂತಂದರೆ ಹೀ ಈಸ್ ಅ ವೆರಿ ಗುಡ್ ಗಾಯ್. ಅವ್ರು ನನ್ನ ಪ್ರತಿಯೊಂದು ಕ್ಷಣದಲ್ಲೂ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಸೊ ಎಲ್ಲ ಕೇರ್ ಮಾಡೋದಲ್ಲಾಗಲಿ, ನನ್ನನ್ನು ತಿನ್ನಿಸೋದಲ್ಲಾಗಲಿ, ಸಮ್ಟೈಮ್ಸ್ ಎಷ್ಟೋ ಸತಿ ನನಗೆ ತಿನ್ನಬೇಕು ಅಂತ ಅನಿಸಿದಾಗ ನಾನು ಮಾಡಿಸ್ಕೊಂಡಿದ್ದೀನಿ, ಬಟ್ ನಾನು ತಿಂದಿಲ್ಲ. ಆವಾಗ ಅವ್ರಿಗೇನು ಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ ಇಡ್ಲಿ ಅಂತ ಅಂದ್ಬಿಟ್ಟು ನನಗೆ 1 ಮಂತ್ ಬರೀ ನಾನು ಇಡ್ಲಿನೇ ತಿಂತಿದ್ದೆ. ಇಡ್ಲಿ ಇಷ್ಟ ಆಗ್ತಿತ್ತು, ಬರೀ ಇಡ್ಲಿನೇ ತಿಂತಿದ್ದೆ ನಾನು. ಸೊ ಸಮ್ಟೈಮ್ಸ್ ಅವ್ರು ಮಾಡೋದು ಮಶ್ರೂಮ್ ಬಿರಿಯಾನಿ ನಂಗೆ ಭಾರಿ ಇಷ್ಟ. ಅದರಲ್ಲೂ ಅವ್ರು ಮಾಡಿಕೊಡ್ತಿದ್ರು. ನಾನು ನಂಗೆ ಯಾಕೋ ಆಗ್ತಿಲ್ಲ, ಸಾರಿ ನಾನು ತಿನ್ನೋಕ್ಕಾಗ್ತಿಲ್ಲ ಅಂತ ನನಗೆ ಬೇಜಾರಾಗ್ತಾಯಿತ್ತು. ಈಗ ನಾನು ಮಾಡಿಸ್ಕೊಂಡು ತಿಂದಿಲ್ವಲ್ಲ ಅಂತ ಹೇಳಿ. ಅವ್ರು ಯಾವುದಕ್ಕೂ ಕೂಡ ನಿಜವಾಗ್ಲೂ ನನಗೆ ತೊಂದರೆ ಅಂತೂ ನಿಜವಾಗ್ಲೂ ಯಾವ್ದು ಕೊಟ್ಟೇ ಇಲ್ಲ. ಅವರು ನನಗೆ ಕ್ಲೀನಾಗಿ ಅಷ್ಟು ಚೆನ್ನಾಗಿ ನೋಡ್ತಾರೆ. ಈಗಲೂ ಕೂಡ ನನಗೆ ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ನೋಡ್ಕೊತಾರೆ. ನಿಜವಾಗ್ಲೂ ಇದಕ್ಕೆ ನಾನು ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಅಂತಂದ್ಬಿಟ್ಟೆ ನಾನು ಹೇಳ್ತೀನಿ. ಸೊ ನನಗೆ ಯಾವಾಗ ನಾನು ಈ ಜರ್ನಿ ಹೋಗ್ತಾ ಇತ್ತು ಅಲ್ವಾ, ಸೊ ನನಗೆ ಒಂದು ಪರ್ಚೇಸ್ ಮಾಡಬೇಕು ಅಂತ ಅನಿಸಿದ್ದು, ಪಾಪುದ ಫೋಟೋಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತಂದ್ಬಿಟ್ಟು ಭಾರಿ ಆಸೆ ಆಗಿತ್ತು. ಸೊ ಮೀಶೋದಲ್ಲಿ ಹೋಗ್ಬಿಟ್ಟು ನಾನು ಪಾಪು ಫೋಟೋಸನ್ನೆಲ್ಲ ಪರ್ಚೇಸ್ ನಾನು ಮಾಡಿದೆ. ಸೊ ನಿಮಗೆ ಕಾಣಿಸ್ತಿರ್ಬೇಕು, ಇದೇ ಪಾಪುನ ಫೋಟೋಸ್ಗಳೆಲ್ಲ ನಾನು ನನ್ನ ವಾಲಲ್ಲಿ ಅಂಟಿಸಿರೋದು. ಸೊ ನಂತರ ಹೋಗ್ತಾ ಜರ್ನಿ ತುಂಬ ಚೆನ್ನಾಗಿ ನಡೀತಾ ಇತ್ತು. ಸೊ ಫೈನಲಾಗಿ ನಾನು ಒಂದು ಡಿಸಿಷನ್ನಿಗೆ ಬರಬೇಕಾಯಿತು. ಸೊ ಏನು ಅಂತಂದರೆ ನಾನು ಜಾಬನ್ನು ಕ್ವಿಟ್ ಮಾಡಬೇಕಾಗಿತ್ತು. ಯಾಕೆ ಅಂತಂದರೆ ನೆಕ್ಸ್ಟ್ ನಾನು ಆಗ ಜೂನ್ ಜುಲೈಯಲ್ಲಿ ಮಳೆಗಾಲದಲ್ಲಿ ನಾನು ವರ್ಕ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಗಸ್ಟಲ್ಲಿ ನನ್ನ ಡೇಟ್ ಕೊಟ್ಟಿದ್ದಾರೆ, ಡೆಲಿವರಿ ಡೇಟು ಅಂತ ಹೇಳಿಬಿಟ್ಟು. ಸೊ 10 ವರ್ಷ ಈ ಕಂಟಿನ್ಯೂಸ್ ಆಗಿ ಟೀಚರಾಗಿ ವರ್ಕ್ ಮಾಡಿದ್ದೆ ನಾನು. ಸೊ ಈ ವರ್ಕನ್ನ ನಾನೀಗ ಫುಲ್ ಸ್ಟಾಪ್ ಇಡೋವಂಥ ಸಮಯ ಅಲ್ವಾ ಅಂತ ಹೇಳಿಬಿಟ್ಟು ಸೊ ಏನು ಮಾಡ್ತಿದ್ದೆ, ತುಂಬ ಯೋಚನೆ ಮಾಡ್ತಿದ್ದೆ. ಯಾಕಂದರೆ ನನಗೆ ತುಂಬ ಆಸೆ ಇತ್ತು, ನಾನು ಯಾವಾಗ ಪ್ರೆಗ್ನೆಂಟ್ ಆಗ್ತೀನಿ ನನ್ನ ಫುಲ್ ಕಾನ್ಸಂಟ್ರೇಷನ್, ಆಮೇಲೆ ಫುಲ್ ನನ್ನ ಮೈಂಡ್ ಸೆಟ್ಟು ನನ್ನ ಮಗುಗೋಸ್ಕರನೇ ನಾನು ಕೊಡ್ತೀನಿ. ಆ ಪ್ರೆಗ್ನೆನ್ಸಿ ಜರ್ನಿನ ನಾನು ಏನು ಮಾಡ್ತೀನಿ, ಲೈಫ್ನ ನಾನು ಎಂಜಾಯ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಭಾರಿ ನನಗೆ ಆಸೆ ಇತ್ತು. ಸೊ ನನಗೆ ಖುಷಿ ಬಂದಿತ್ತು ಅಂದರೆ 5.5 ಮಂತ್ಸ್ ನಾನು ವರ್ಕ್ ಮಾಡಿದ್ದೀನಿ ಅಲ್ವಾ ಅನ್ನೋದೊಂದು ಖುಷಿ ಇತ್ತು. ಸೊ ಎಷ್ಟಾಗ್ತಿತ್ತು ಅಷ್ಟು ನಾನು ಪಿಕ್ಚರ್ಸ್ನೆಲ್ಲ ಕಲೆಕ್ಟ್ ಮಾಡ್ತಿದ್ದೆ. ನನ್ನ ಮಗು ಆದಮೇಲೆ ನಾನು ಅದಕ್ಕೆ ತೋರಿಸ್ತೀನಿ, ನಾನು ನೋಡು ನಿಮ್ಮ ಮಮ್ಮಿನೂ ಕೂಡ ಒಂದು ಟೀಚರ್ ಆಗಿದ್ದರು ಸ್ಕೂಲಲ್ಲಿ, ನೋಡಿ ನೀವಿದ್ದೆ ಅವಾಗ ನಾನು ಈ ಥರ ಎಲ್ಲ ವರ್ಕ್ ನಾನು ಮಾಡಿದ್ದೆ ನಾನು ಅಂತ ಹೇಳಿಬಿಟ್ಟು ಅಂತ. ಸೊ ವರ್ಕ್ ಫೀಲ್ಡಲ್ಲೂ ಕೂಡ ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಹೆಡ್ ಮಿಸ್ಟ್ರೆಸ್ ಆಗಿರ್ಬೋದು, ನಮ್ಮ ಕೊಲೀಗ್ಸ್ ಆಗಿರ್ಬೋದು. ಸೊ ಎಲ್ಲ ಟೈಮಲ್ಲೂ ಕೂಡ ತುಂಬ ಚೆನ್ನಾಗಿ ನನಗೆ ಸಪೋರ್ಟಿವ್ ಆಗಿದ್ದರು. ಮತ್ತು ನನ್ನ ಬ್ಯಾಕ್ ಬೋನ್ ಆಗಿ ಇವರು ಕೂಡ ನನಗೆ ಸ್ಕೂಲಲ್ಲಿ ನಿಂತ್ಕೊಂಡಿದ್ರು ಅಂತ ಅಂದ್ಬಿಟ್ಟು ತುಂಬ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಇವರಿಗೂ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ಇನ್ನೊಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮಮ್ಮ ಅಕ್ಕಂದಿರಿಗೆ, ನಮ್ಮ ತಂಗಿಯಂದಿರಿಗೆ. ಯಾಕೆ ಅಂತಂದರೆ ನನಗೆ ಯಾವಾಗ ಮೂಡ್ ಸ್ವಿಂಗ್ ಆಗ್ತಾಯಿತ್ತು ನಾನು ಫಸ್ಟು ಕಾಲ್ ಮಾಡ್ತಾ ಇದ್ದಿದ್ದೆ ಅವರಿಗೆ ಕಾಲ್ ಮಾಡಿಬಿಟ್ಟು ಹಿಂಗಿದೆ, ಹಿಂಗಾಗ್ತಿದೆ ನನಗೆ,
ಏನೋ ತಿನ್ನಬೇಕು ಅಂತ ಅನ್ನಿಸ್ತಿದೆ, ತಿನ್ನಬೇಕು ಅಂತ ಮಾಡಿಸ್ಕೊತೀನಿ, ತಿನ್ನಲ್ಲ, ಹಾಗಾಗ್ತಿದೆ ಅಂತ. ಸೊ ಪಾಪ ಅವ್ರು ನನಗೆ ಎಷ್ಟು ಹೊತ್ತಿಗೆ ನಾನು ಕಾಲ್ ಮಾಡಿದ್ರು ಪಾಪ ಅಟೆಂಡ್ ಮಾಡಿ ಮಾತಾಡೋರು. ಪಾಪ ಅವರು ಕೂಡ ವರ್ಕಿಂಗ್ ಫೀಲ್ಡಲ್ಲೇ ಇದ್ದರು. ಸೊ ಅಟೆಂಡ್ ಮಾಡಿ ಮಾತಾಡ್ತಾಯಿದ್ರು. ಹೀಗೆ ನಾನು ಏನೇ ಮೆಸೇಜ್ ಹಾಕಿದ್ರು ಕೂಡ ಪಾಪ ಅವರು ನೋಡಿಬಿಟ್ಟು ರಿಪ್ಲೈ ಮಾಡೋರು. ಸೊ ಅದರಿಂದ ನನಗೆ ಸ್ವಲ್ಪ ಮೂಡ್ ಸ್ವಿಂಗ್ ಏನಾಗ್ತಿತ್ತು ಅದು ಕೂಡ ಕಮ್ಮಿ ಆಗ್ತಾಯಿತ್ತು. ಸೊ ಇದರಲ್ಲಿ ಇನ್ನೊಬ್ಬರು ಪಾರ್ಟ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಟ್ಟರೆ, ನಮ್ಮ ಮನೆಯವರ ಫ್ರೆಂಡ್ ಸರ್ಕಲ್. ಹೌದು, ನಮ್ಮ ಮತ್ತು ನಮ್ಮ ಮನೆಯವರ ಫ್ರೆಂಡ್ ಸರ್ಕಲ್. ಸೊ ಅವರು ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ, ಆಮೇಲೆ ಎಲ್ಲರ ಕರ್ಕೊಂಡೋಗಿ ಸುತ್ತಾಡ್ಸೋದಾಗಲಿ. ಸೊ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಪಾಪ ಸಕ್ಕರೆ ಬೇಯಲಿಕ್ಕೆ ಮತ್ತು ಲಯನ್ ಸಫಾರಿ ಟೂರಿಗೆ ಕರ್ಕೊಂಡೋಗಿದ್ರು. ಸೊ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಬರೋದು. ಸೊ ಈಗ ಎಲ್ಲೇ ಪ್ಲ್ಯಾನ್ ಮಾಡಿದ್ರು ಕೂಡ ಅವರು ಫಸ್ಟ್ ಯೋಚನೆ ಮಾಡಿದ್ರೆ ನನ್ನ ಬಗ್ಗೆ, ಹೇಗಪ್ಪ ನೇಹಾಂಗೆ ಕರ್ಕೊಂಡು ಹೋಗೋದು ಅಂತ ಹೇಳಿಬಿಟ್ಟು. ಸೊ ಇದೆಲ್ಲ ನೋಡಿದ್ರೆ ಭಾರಿ ಒಂಥರ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಕೇರ್ನ ನನಗೆ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ಸೊ ನಂತರ 5 ಮಂತ್ಸ್ ಆಯ್ತಲ್ವ, 5.5 ಮಂತ್ಸ್ ನಾನು ವರ್ಕ್ ಮಾಡಿದ್ದೆ. ಸೊ 5.5 ಮಂತ್ಸಲ್ಲಿ ನನಗೆ ಸ್ಕೂಲಲ್ಲಿ ಕೂಡ ಮಾಮ್ ಟು ಬಿ ಮಾಡಿದರು. ಸೊ 5 ಮಂತ್ಸಲ್ಲಿ ಏನದು ಬೈಕಿಶಾಸ್ತ್ರ ಮಾಡ್ತಾರೆ ಸಲಾಲ ಸ್ಕೂಲಲ್ಲೂ ಕೂಡ ಮಾಡಿದ್ರು. ಭಾರಿ ಖುಷಿ ಆಯಿತು, ಯಾಕಂದರೆ ಸರ್ಪ್ರೈಸಾಗಿ ಮಾಡಿದರು. ಸೊ ನನಗೆ ಆ್ಯಸ್ ಯೂಶ್ವಲ್ ಸರ್ಪ್ರೈಸ್ ಅಂದರೆ ನನಗೆ ಭಾರಿ ಇಷ್ಟ, ನಿಮಗೆ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಸರ್ಪ್ರೈಸಾಗಿ ಮಾಡಿದ್ರು, ನಿಜವಾಗ್ಲೂ ಭಾರಿ ಖುಷಿ ಆಯಿತು. ತುಂಬಾ ಅಂದರೆ ಅವ್ರ ಪ್ರೀತಿ ತೋರಿಸಿದ್ದಾಗಲಿ, ಒಂದು ಡೆಕೋರೇಷನ್ ಮಾಡಿದ್ದಾಗಲಿ ತುಂಬಾ ಖುಷಿಯಾಗಿತ್ತು ಅಂತ ಹೇಳಿಬಿಟ್ಟು ಹೇಳ್ತೀನಿ. ಸೊ ನನಗೆ ಒಂದು ಮೈಂಡಲ್ಲಿ ಓಡ್ತಾ ಇತ್ತು ಅಂದರೆ ನಾನು ನಿಮ್ಮ ಜೊತೆಗೆ ಯಾವಾಗ ಶೇರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಅದರ ಒಂದು ಕಾನ್ಸೆಪ್ಟ್ ತಗೊಂಡು ಹೇಳಲ್ಲ ಅಂತ ಅಂದ್ಬಿಟ್ಟು ಅನಿಸ್ತಿತ್ತು. ಸೊ ಡಿಫ್ರೆಂಟಾಗಿ ಏನಾದರೂ ಹೇಳಬೇಕು ಅಂತ ಅನಿಸ್ತು. ಬಟ್ ಅದು ಆಗ್ತಾನೇ ಇರಲಿಲ್ಲ ನನಗೆ ಹೇಳೋಕ್ಕೆ, ವೀಡಿಯೋ ಮಾಡೋದಕ್ಕೆ. ಬಟ್ ಫೈನಲಿ ಇವತ್ತು ನಾನು 7 ಮಂತ್ಸ್ ಕಂಪ್ಲೀಟ್ ಆಗಿ 8 ಮಂತ್ಸ್ ನನಗೆ ಬಿದ್ದಿದೆ. ಸೊ ಹ್ಯಾಪಿಲಿ ನಾನು ನಿಮ್ಮೆಲ್ಲರ ಜೊತೆಗೂ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಪ್ರೀತಿ, ವಿಶ್ವಾಸ ಹಾಗೆ ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಸದಾ ಬೇಕು ಅಂತಂದ್ಬಿಟ್ಟು ನಾನು ಕೇಳ್ಕೊತೀನಿ. ಸೊ ಏನಾದರೂ ನೀವು ಸಜೆಷನ್ಸ್ ಏನಾದರೂ ಕೊಡಬೇಕು ಅಂತ ಅಂದ್ಬಿಟ್ಟು ಆಸೆ ಇದ್ದರೆ ನನಗೆ ಸಜೆಷನ್ಸ್ ಕೂಡ ನೀವು ಕೊಡ್ಬೋದು, ಓಕೆನಾ. ಸೊ ಈ ನನ್ನ ಸ್ಮಾಲ್ ವೀಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ವೀಡಿಯೋಗಾಗಿ ಕಾಯ್ತಾಯಿರಿ. ಅಲ್ಲಿವರೆಗೆ ಟೇಕ್ ಕೇರ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ.